ನಮಸ್ಕಾರ. ಇಂದು ನಾವು ಬೇಳೆ ಸಾಂಬಾರು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಅವರೆಕಾಯನ್ನು ಸುಲಿದು ಕಾಳನ್ನು ನೀರಿನಲ್ಲಿ ನೆನೆಸಿ ಬೇಳೆಯನ್ನು ರೆಡಿ ಮಾಡಿ ಇಟ್ಟುಕೊಳ್ಳೋಣ. ನಂತರ ಒಂದು ಬಟ್ಟಲು ತೆಂಗಿನಕಾಯಿ, ಸ್ವಲ್ಪ ಕೊಬ್ಬರಿಯನ್ನು ರೆಡಿ ಇಟ್ಟುಕೊಳ್ಳೋಣ. ನಂತರ ಬಾಣಲೆಗೆ 2 ಚಮಚ ಧನಿಯಾ, ಅರ್ಧ ಚಮಚ ಮೆಂತ್ಯ, ಅರ್ಧ ಚಮಚ ಜೀರಿಗೆ, 2 ಚಮಚ ಕಡಲೆಬೇಳೆ, ಒಣಮೆಣಸಿನಕಾಯಿ, ಇಂಗು, ಚಕ್ಕೆ ಎಲ್ಲವನ್ನು ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡು ರೆಡಿ ಇಟ್ಕೊಂಡು, ನಂತರ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಡ್ರೈ ರೋಸ್ಟ್ ಮಾಡಿಕೊಂಡ ಮಸಾಲ ಪದಾರ್ಥಗಳನ್ನು ಹಾಕಿ ರುಬ್ಬಿಟ್ಟುಕೊಳ್ಳೋಣ. ನಂತರ ಬಾಣಲೆಗೆ 1 ಚಮಚ ತುಪ್ಪವನ್ನು ಹಾಕಿ ಅವರೆಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹುಣಸೆ ರಸವನ್ನು ಹಾಕಿ ಬೇಯಿಸಿಟ್ಟುಕೊಳ್ಳೋಣ. ನಂತರ ಬಾಣಲೆಗೆ 4 ಚಮಚ ಎಣ್ಣೆಯನ್ನು ಹಾಕಿ ಜೀರಿಗೆ, ಸಾಸಿವೆ, ಕಡಲೆಕಾಯಿ ಬೀಜ, ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕಿ ಒಗ್ಗರಣೆ ರೆಡಿ ಇಟ್ಟುಕೊಳ್ಳೋಣ. ನಂತರ ಬೇಯಿಸಿಟ್ಟುಕೊಂಡ ಅವರೆಬೇಳೆಗೆ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚ ಬೆಲ್ಲ, ಸಿದ್ಧಪಡಿಸಿಟ್ಟುಕೊಂಡ ಒಗ್ಗರಣೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಕರವಾದ ಬೇಳೆ ಸಾಂಬಾರು ಸವಿಯಲು ಸಿದ್ಧ.